ಡಿಸೆಂಬರ್ 19ರಂದು IPL ಆಕ್ಷನ್ ನಡೀತಾ ಇದೆ. ಎಲ್ಲರ ಫೋಕಸ್ ಈಗ ಒಬ್ಬ ಪ್ಲೇಯರ್ ಮೇಲೆ ನೆಟ್ಟಿದೆ. ಅದು ರೋಹಿತ್ ಶರ್ಮಾ. ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿದ ಬಳಿಕ ಹಿಟ್ ಮ್ಯಾನ್ ಮುಂದಿನ ಸ್ಟೆಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅಂಡರ್ನಲ್ಲಿ ರೋಹಿತ್ ಶರ್ಮಾ ಆಡ್ತಾರಾ ಇಲ್ಲ ಕ್ಯಾಪ್ಟನ್ ಆಗಿ ಬೇರೆ ಫ್ರಾಂಚೈಸಿಯನ್ನ ಸೇರಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಲ್ಲಿ ರೋಹಿತ್ ಶರ್ಮಾ ವಿಚಾರದಲ್ಲಿ ಏನು ಬೇಕಾದರೂ ಆಗಬಹುದು. ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಬದಲಾಯಿಸಿದ್ದು IPLನಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ರೋಹಿತ್ ಶರ್ಮಾ ಅಭಿಮಾನಿಗಳಂತೂ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ಇಂಡಿಯನ್ಸ್ ಫಾಲೋವರ್ಸ್ಗಳ ಸಂಖ್ಯೆ ಕೂಡ ಡೌನ್ ಆಗ್ತಾನೇ ಇದೆ. ಈಗಾಗಲೇ 12 ಲಕ್ಷಕ್ಕೂ ಹೆಚ್ಚು ಮಂದಿ ಮುಂಬೈ ಇಂಡಿಯನ್ಸ್ ಅನ್ನ ಅನ್ಫಾಲೋ ಮಾಡಿದ್ದಾರೆ. ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಿರೋದು ಸದ್ಯ ಎಲ್ಲ ರೀತಿಯಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ಗೆ ಸೆಟ್ ಬ್ಯಾಕ್ ಆಗ್ತಾ ಇದೆ. ಫ್ರಾಂಚೈಸಿಯ ರೆಪ್ಯುಟೇಷನ್ಗೆ ಕೂಡ ಫುಲ್ ಡ್ಯಾಮೇಜ್ ಆಗಿದೆ. ಟೀಮ್ನ ಪ್ಲೇಯರ್ಸ್ಗಳಿಗೂ ಸಮಾಧಾನ ಇಲ್ಲ. ತಮ್ಮನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋದು ಇಷ್ಟೆಲ್ಲ ಹಲ್ಚಲ್ ಸೃಷ್ಟಿಸಿದ್ರು ಕೂಡ ರೋಹಿತ್ ಶರ್ಮಾ ಮಾತ್ರ ಫುಲ್ ಸೈಲೆಂಟ್ ಮೋಡ್ನಲ್ಲೇ ಇದ್ದಾರೆ. ಇದುವರೆಗೂ ಈ ಬಗ್ಗೆ ಒಂದೇ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವುದೇ ಪೋಸ್ಟ್ ಮಾಡಿಲ್ಲ, ಟ್ವೀಟ್ ಕೂಡ ಮಾಡಿಲ್ಲ, ಸ್ಟೇಟ್ಮೆಂಟ್ ಅನ್ನು ಕೂಡ ರೋಹಿತ್ ಶರ್ಮಾ ಕೊಟ್ಟಿಲ್ಲ. ನೋ ರಿಪ್ಲೈ ಅಟ್ ಆಲ್. ಅಷ್ಟೇ ಅಲ್ಲ, ಹಾರ್ದಿಕ್ ಪಾಂಡ್ಯರನ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ ದಿನ ಮುಂಬೈ ಇಂಡಿಯನ್ಸ್ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ 10 ವರ್ಷಗಳ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ಟ್ರಿಬ್ಯೂಟ್ ಆಗಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿತ್ತು. ಆದರೆ ಆ ವಿಡಿಯೋಗೆ ರೋಹಿತ್ ಶರ್ಮಾ ಯಾವುದೇ ರಿಪ್ಲೈ ಕೊಟ್ಟಿಲ್ಲ. ಥ್ಯಾಂಕ್ಸ್ ಅನ್ನೋದಾಗಲಿ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಿಯೇ ಇಲ್ಲ. ಹಾಗಿದ್ರೆ ರೋಹಿತ್ ಶರ್ಮಾ ಮುಂದೆ ಏನು ಮಾಡಬಹುದು? ಮುಂಬೈ ಇಂಡಿಯನ್ಸ್ಗೆ ಗುಡ್ ಬೈ ಹೇಳ್ತಾರಾ? ಅಂಬಾನಿಗಳು ಯಾವುದೇ ಸಿಂಪತಿ ಕೂಡ ತೋರಿಸದೆ ಫ್ಯೂಚರ್ ದೃಷ್ಟಿಯಿಂದ ಬಿಸ್ನೆಸ್ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿ ಪಾಂಡ್ಯಾಗೆ ಪಟ್ಟ ಕಟ್ಟಿರುವಾಗ ಹಿಟ್ ಮ್ಯಾನ್ ಏನು ಸುಮ್ಮನೆ ಕುಳಿತುಕೊಳ್ತಾರ? ರೋಹಿತ್ ಶರ್ಮಾ ಕೂಡ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿಯೇ ಮಾಡ್ತಾರೆ. ರೋಹಿತ್ ಕೂಡ ಬಿಸ್ನೆಸ್ ಆ್ಯಂಗಲ್ನಲ್ಲೇ ಯೋಚನೆ ಮಾಡಬೇಕಾಗತ್ತೆ. ರೋಹಿತ್ ಶರ್ಮಾರಲ್ಲಿ ಇನ್ನೂ ಕ್ಯಾಪ್ಟನ್ಸಿ ಕೆಪಾಸಿಟಿ ಇದೆ. ಅಫ್ಕೋರ್ಸ್ ಈಗಲೂ ಕೂಡ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರೋದು ರೋಹಿತ್ ಶರ್ಮಾರೇ ಅನ್ನೋದನ್ನ ಯಾರು ಕೂಡ ಮರೆಯೋ ಹಾಗಿಲ್ಲ. ಹಾಗಿದ್ರೆ ರೋಹಿತ್ ಶರ್ಮಾ ಫ್ರಾಂಚೈಸಿ ಚೇಂಜ್ ಮಾಡ್ತಾರಾ ಅನ್ನೋದು ಇಲ್ಲಿರುವಂತಹ ನೆಕ್ಸ್ಟ್ ಕ್ವೆಶ್ಚನ್. ಒಟ್ಟು 5 ಫ್ರಾಂಚೈಸಿಗಳು ರೋಹಿತ್ ಶರ್ಮಾರನ್ನ ಟಾರ್ಗೆಟ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಆ 5 ಟೀಮ್ಗಳು ಯಾವೆಲ್ಲ, ಯಾಕೆ ರೋಹಿತ್ ಶರ್ಮಾರನ್ನ ತಮ್ಮ ಫ್ರಾಂಚೈಸಿಗೆ ಸೇರಿಸ್ಕೊಳ್ಬೋದು ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ನಂಬರ್ 1, ದೆಹಲಿ ಕ್ಯಾಪಿಟಲ್ಸ್. ದೆಹಲಿ ಕ್ಯಾಪಿಟಲ್ಸ್ ಇದುವರೆಗೂ ಒಂದೇ ಒಂದು ಬಾರಿ IPL ಟೂರ್ನಿ ಗೆದ್ದಿಲ್ಲ. ಈಗಲೂ ಕೂಡ DCಗೆ ಒಬ್ಬ ಪವರ್ಫುಲ್ ಕ್ಯಾಪ್ಟನ್ ಅಂತ ಇಲ್ಲ. ಯಾವಾಗ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನ ರಿಮೂವ್ ಮಾಡ್ತೋ ಫಸ್ಟ್ ಅಲರ್ಟ್ ಆಗಿದ್ದೆ ದೆಹಲಿ ಕ್ಯಾಪಿಟಲ್ಸ್. ಅದಕ್ಕೆ ಕಾರಣ ಸೌರವ್ ಗಂಗೂಲಿ ಮತ್ತು ರಿಕಿ ಪಾಂಟಿಂಗ್. ಹೇಳಿ ಕೇಳಿ ಪಾಂಟಿಂಗ್ರಿಂದಾಗಿಯೇ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರೋದು. ಪಾಂಟಿಂಗ್ ನೀಡಿದ ಸಲಹೆ ಮೇರೆಗೆ 2013ರಲ್ಲಿ ರೋಹಿತ್ ಶರ್ಮಾರನ್ನ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಮಾಡಲಾಗಿತ್ತು. ಈಗ ದೆಹಲಿ ಕ್ಯಾಪಿಟಲ್ಸ್ ಹೆಡ್ ಕೋಚ್ ಆಗಿರುವ ಪಾಂಟಿಂಗ್ ಮತ್ತೆ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ ಆಗಿ ದೆಹಲಿ ಕ್ಯಾಪಿಟಲ್ಸ್ಗೆ ಸೇರಿಸಿಕೊಳ್ಳೋ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರು ಆಶ್ಚರ್ಯ ಇಲ್ಲ. ಇದ್ರ ಜೊತೆಗೆ ಸೌರವ್ ಗಂಗೂಲಿ ದೆಹಲಿ ಕ್ಯಾಪಿಟಲ್ಸ್ನ ಮೆಂಟರ್ ಆಗಿದ್ದಾರೆ. ಈ ಹಿಂದೆ ಸೌರವ್ ಗಂಗೂಲಿ BCCI ಅಧ್ಯಕ್ಷರಾಗಿದ್ದಾಗಲೇ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ರು. ವಿರಾಟ್ ಕೊಹ್ಲಿಯನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಆಗ ರೋಹಿತ್ ಶರ್ಮಾಗೆ ಪಟ್ಟ ಕಟ್ಟಲಾಗಿತ್ತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಸೌರವ್ ಗಂಗೂಲಿ. ಸೌರವ್ ಗಂಗೂಲಿ ಜೊತೆಗೆ ರೋಹಿತ್ ಶರ್ಮಾಗೆ ಒಳ್ಳೆಯ ಬಾಂಡ್ ಕೂಡ ಇದೆ. ಹೀಗಾಗಿ ಗಂಗೂಲಿ ಮತ್ತು ರಿಕಿ ಪಾಂಟಿಂಗ್ ಇಬ್ಬರೂ ಸೇರಿ ರೋಹಿತ್ ಶರ್ಮಾಗೆ ಗಾಳ ಹಾಕುವ ಸಾಧ್ಯತೆ ಇದೆ. ನಂಬರ್ 2, ಚೆನ್ನೈ ಸೂಪರ್ ಕಿಂಗ್ಸ್. CSK ಕ್ಯಾಪ್ಟನ್ಸಿಯಲ್ಲಿ ಯಾವಾಗ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಸದ್ಯ MS ಧೋನಿ CSK ಕ್ಯಾಪ್ಟನ್ ಆಗಿದ್ರೂ ಕೂಡ 2024ರ IPLನಲ್ಲಿ ಆಡ್ತಾರಾ ಅನ್ನೋದು ಇನ್ನೂ ಕೂಡ ಗ್ಯಾರಂಟಿ ಇಲ್ಲ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಹೊಸ ಕ್ಯಾಪ್ಟನ್ನ ಹುಡುಕಾಟದಲ್ಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿದ ದಿನವೇ CSK ತನ್ನ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಒಂದು ಧೋನಿ ಜೊತೆಗಿನ ರೋಹಿತ್ ಶರ್ಮಾ ಫೋಟೋವನ್ನು ಶೇರ್ ಮಾಡಿತ್ತು. IPLನ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ಸ್ ಅಂತ ಪೋಸ್ಟ್ ಮಾಡಲಾಗಿತ್ತು. ಯಾಕಂದರೆ ಇಬ್ಬರು ಕೂಡ ತಲಾ 5 ಬಾರಿ IPL ಟ್ರೋಫಿಯನ್ನು ಕ್ಯಾಪ್ಟನ್ ಆಗಿ ಗೆದ್ದಿದ್ದಾರೆ. ಆ ಪೋಸ್ಟ್ಗೆ ರೋಹಿತ್ ಶರ್ಮಾ ಪತ್ನಿ ಕೂಡ ರಿಯಾಕ್ಟ್ ಮಾಡಿದ್ರು. ಹೀಗಾಗಿ ರೋಹಿತ್ ಶರ್ಮಾ CSK ಜಾಯಿನ್ ಆಗೋಕೆ ಮನಸ್ಸು ಮಾಡ್ತಿದ್ದಾರಾ ಅನ್ನೋ ಸಣ್ಣ ಅನುಮಾನ ಕೂಡ ಇಲ್ಲಿ ಇದೆ. ಅಥವಾ CSK ಕೂಡ ರೋಹಿತ್ ಶರ್ಮಾರನ್ನ ಕರೆಸಿಕೊಳ್ಳೋ ಪ್ಲಾನ್ನಲ್ಲಿದೆಯಾ ಅನ್ನೋ ಡೌಟ್ ಕೂಡ ಕಾಡ್ತಾ ಇದೆ. ಎನಿಥಿಂಗ್ ಇಸ್ ಪಾಸಿಬಲ್. ನಂಬರ್ 3, ಸನ್ರೈಸರ್ಸ್ ಹೈದರಾಬಾದ್. ನಿಮಗೆ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ತಮ್ಮ IPL ಕೆರಿಯರ್ ಅನ್ನು ಆರಂಭಿಸಿದ್ದು ಹೈದರಾಬಾದ್ ಡೆಕ್ಕನ್ ಚಾರ್ಜರ್ಸ್ ಫ್ರಾಂಚೈಸಿಯಿಂದ. ರೋಹಿತ್ ಫಸ್ಟ್ IPL ಗೆದ್ದಿರೋದು ಕೂಡ ಡೆಕ್ಕನ್ನಲ್ಲೇ.
2009 IPL ಟೂರ್ನಿಯಲ್ಲಿ ರೋಹಿತ್ ಶರ್ಮಾ 362 ರನ್ ಹೊಡೆದಿದ್ರು, 11 ವಿಕೆಟ್ ಕೂಡ ಪಡೆದಿದ್ರು. ಅಷ್ಟೇ ಯಾಕೆ, ರೋಹಿತ್ ಶರ್ಮಾಗೆ ಹ್ಯಾಟ್ರಿಕ್ ವಿಕೆಟ್ ಕೂಡ ಸಿಕ್ಕಿತ್ತು. ಆ ಟೂರ್ನಿಯನ್ನ ಡೆಕ್ಕನ್ ಚಾರ್ಜರ್ಸ್ ಗೆದ್ದಿತ್ತು. ಬಳಿಕ ಈ ಫ್ರಾಂಚೈಸಿ ಸನ್ರೈಸರ್ಸ್ ಹೈದರಾಬಾದ್ ಅಂತ ಚೇಂಜ್ ಆಗಿತ್ತು. ಇನ್ನು ರೋಹಿತ್ ಶರ್ಮಾರ ತಾಯಿ ಕೂಡ ಆಂಧ್ರ ಪ್ರದೇಶದವರೇ. ಹೀಗಾಗಿ ರೋಹಿತ್ ಶರ್ಮಾಗೆ ಒಂದು ಎಮೋಷನಲ್ ಕನೆಕ್ಷನ್ ಕೂಡ ಇದೆ. ಹೀಗಾಗಿ ರೋಹಿತ್ ಶರ್ಮಾರನ್ನ ಮತ್ತೆ ಕರೆಸ್ಕೊಂಡು ತಮ್ಮ ಲಕ್ ಬದಲಾಯಿಸಿಕೊಳ್ಳೋ ಪ್ಲಾನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಇದ್ರೂ ಇರಬಹುದು. ನಂಬರ್ 4, ಕೋಲ್ಕತಾ ನೈಟ್ ರೈಡರ್ಸ್. 2014 ಬಳಿಕ ಶಾರುಖ್ ಖಾನ್ ಒಡೆತನದ ಕೋಲ್ಕತಾ ನೈಟ್ ರೈಡರ್ಸ್ ಇದುವರೆಗೂ ಒಂದೇ ಒಂದು ಬಾರಿ IPL ಟ್ರೋಫಿಯನ್ನು ಗೆದ್ದಿಲ್ಲ. ಗೌತಮ್ ಗಂಭೀರ್ ಕ್ಯಾಪ್ಟನ್ಸಿಯಲ್ಲೇ KKR 2 ಬಾರಿ ಚಾಂಪಿಯನ್ ಆಗಿತ್ತು, ಅದೇ ಕೊನೆ. ಆಮೇಲೆ ಯಾರೇ ಕ್ಯಾಪ್ಟನ್ ಆದರೂ, ಎಷ್ಟೇ ಬಾರಿ ಕ್ಯಾಪ್ಟನ್ಸ್ಗಳನ್ನು ಚೇಂಜ್ ಮಾಡಿದ್ರು ಕೂಡ KKRಗೆ ಟೂರ್ನಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಗೌತಮ್ ಗಂಭೀರ್ರನ್ನ ಈಗ KKR ಮೆಂಟರ್ ಆಗಿ ಟೀಮ್ಗೆ ಕರೆಸ್ಕೊಂಡಾಗಿದೆ. ಆದ್ರೆ ಈಗ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನ ಕೆಳಗೆ ಇಳಿಸಿರೋದ್ರಿಂದ KKR ಕೂಡ ರೋಹಿತ್ ಮೇಲೆ ಒಂದು ಕಣ್ಣಿಟ್ಟಿರೋ ಸಾಧ್ಯತೆ ಇದೆ. ಇದರ ಜೊತೆಗೆ ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾ ಇಬ್ರು ಕೂಡ ಒಳ್ಳೆಯ ಫ್ರೆಂಡ್ಸ್. ಗಂಭೀರ್ ಅಂತೂ ಯಾವಾಗಲೂ ರೋಹಿತ್ ಶರ್ಮಾರನ್ನ ಹೊಗಳ್ತಾನೆ ಇರ್ತಾರೆ. ಹೀಗಾಗಿ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ ಆಗಿ KKRಗೆ ಕರೆಸಿಕೊಳ್ಳೋಕೆ ಗಂಭೀರ್ ಮತ್ತು ಶಾರುಖ್ ಖಾನ್ ಇಬ್ರು ಪ್ಲಾನ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಜೊತೆಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕೂಡ ರೋಹಿತ್ ಶರ್ಮಾ ಅವರ ಫೇವರೇಟ್ ಗ್ರೌಂಡ್. ರೋಹಿತ್ ಶರ್ಮಾ 1 ಡಬಲ್ ಸೆಂಚುರಿ ಹೊಡೆದಿದ್ದು ಇದೇ ಗ್ರೌಂಡ್ನಲ್ಲಿ. ನಂಬರ್ 5, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಟೀಮ್ ಇಂಡಿಯಾದ ಇಬ್ಬರು ಸ್ಟಾರ್ ಕ್ರಿಕೆಟರ್ಸ್ ಒಂದೇ ಫ್ರಾಂಚೈಸಿಯಲ್ಲಿ ಆಡಿದ್ರೆ ಹೇಗಿರಬಹುದು? ಈಗ ಅಭಿಮಾನಿಗಳು ಕೂಡ ಆಗ್ರಹಿಸ್ತಿರೋದು ಇದನ್ನೇ. RCB ಫಾಲೋವರ್ಸ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ರೋಹಿತ್ ಶರ್ಮಾ ರಾಯಲ್ ಚಾಲೆಂಜರ್ಸ್ಗಳನ್ನ ಸೇರ್ಕೊಳ್ಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇವೆ. ಸದ್ಯ ಇಂಡಿಯನ್ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಇರೋದು ಅಂದರೆ ಅದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ. ಒಂದು ವೇಳೆ ರೋಹಿತ್ ಶರ್ಮಾ ಕೂಡ RCB ಜಾಯಿನ್ ಆದ್ರು ಅಂದರೆ ಟ್ರೋಫಿ ಗೆಲ್ತಾರೋ ಬಿಡ್ತಾರೋ, ಫ್ರಾಂಚೈಸಿಯ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಇನ್ನೊಂದು ಲೆವೆಲ್ಗೆ ರೀಚ್ ಆಗುತ್ತೆ. ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ವಿಚಾರದಲ್ಲಿ RCBಗೆ ಯಾರು ಕಾಂಪಿಟೀಟರ್ಗಳೇ ಇರೋದಿಲ್ಲ. ಹೇಳಿ ಬಿಸ್ನೆಸ್ ಯಾವಾಗಲೂ ಫಸ್ಟ್ ಆಗಿರುತ್ತೆ. IPL ಅಂದಮೇಲೆ ಅಲ್ಲಿ ಹಣದ ಹೊಳೆಯೇ ಹರಿಯುತ್ತೆ, ಹಣಕ್ಕೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಹೀಗಾಗಿ ಬಿಸ್ನೆಸ್ ಆ್ಯಂಗಲ್ನಲ್ಲಾದರೂ ನಾವು ಚಾಂಪಿಯನ್ ಆಗೋಣ ಅನ್ನೋ ಲೆಕ್ಕಾಚಾರದಲ್ಲಿ RCB ಇದ್ರೂ ಇರಬಹುದು. ಜೊತೆಗೆ 30 ವರ್ಷ ಮೇಲ್ಪಟ್ಟವರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ RCB ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದ್ರೆ ಈಗ RCB ಕ್ಯಾಪ್ಟನ್ ಆಗಿರೋ ಫಾಫ್ ಡು ಪ್ಲೆಸಿಸ್ಗೆ 39 ವರ್ಷವಾಗಿದೆ. ಹೀಗಾಗಿ ರೋಹಿತ್ ಶರ್ಮಾರನ್ನ ಟೀಮ್ಗೆ ಸೇರಿಸ್ಕೊಂಡು ಫಸ್ಟ್ IPL ಟೈಟಲ್ ಗೆಲ್ಲೋ ಲೆಕ್ಕಾಚಾರದಲ್ಲಿ ಕೂಡ RCB ಇದೆಯಾ ಗೊತ್ತಿಲ್ಲ. ಅಭಿಮಾನಿಗಳಂತೂ ಇದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಹೀಗೆ ಒಟ್ಟು 5 ಫ್ರಾಂಚೈಸಿಗಳು: ದೆಹಲಿ ಕ್ಯಾಪಿಟಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ರೋಹಿತ್ ಶರ್ಮಾ ಮೇಲೆ ಒಂದು ಕಣ್ಣಿಟ್ಟಿರೋದಂತೂ ನಿಜ. ಆದರೆ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕು. ಒಂದು ವೇಳೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಬಿಟ್ಟು ಬೇರೆ ಫ್ರಾಂಚೈಸಿಯನ್ನು ಸೇರಿಕೊಳ್ಳೋಕೆ ಬಯಸಿದ್ರು ಅಂದ ಕೂಡಲೇ ರೋಹಿತ್ಗೆ ಮುಂಬೈ ಇಂಡಿಯನ್ಸ್ನಿಂದ ಹೊರಬರೋಕೆ ಆಗೋದಿಲ್ಲ. ರೋಹಿತ್ ಶರ್ಮಾ ಫ್ರಾಂಚೈಸಿ ಬಿಡಬೇಕು ಅನ್ನೋದಾದರೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಡಲೇಬೇಕು. ರೋಹಿತ್ ಶರ್ಮಾರನ್ನ ಅವರು ರಿಲೀಸ್ ಮಾಡಿದ್ರಷ್ಟೇ ರೋಹಿತ್ಗೆ ಬೇರೆ ಫ್ರಾಂಚೈಸಿಯನ್ನು ಸೇರಿಕೊಳ್ಳೋಕೆ ಸಾಧ್ಯವಾಗುತ್ತೆ. ರಿಲೀಸ್ ಮಾಡಿದ್ರಷ್ಟೇ ಟ್ರೇಡಿಂಗ್ ನಡೆಯೋಕೆ ಸಾಧ್ಯ. ಈಗ ಗುಜರಾತ್ ಟೈಟಾನ್ಸ್ ಟ್ರೇಡ್ ಡೀಲ್ಗೆ ಒಪ್ಪಿಕೊಂಡ ಕಾರಣ ಹಾರ್ದಿಕ್ ಪಾಂಡ್ಯಾಗೆ ಮುಂಬೈ ಇಂಡಿಯನ್ಸ್ಗೆ ಬರೋಕೆ ಸಾಧ್ಯವಾಯಿತು. ಹೀಗಾಗಿ ರೋಹಿತ್ ಶರ್ಮಾರನ್ನ ಮುಂಬೈ ಇಂಡಿಯನ್ಸ್ ಬಿಟ್ಟು ಕೊಡುತ್ತಾ ಇಲ್ಲ ಕನ್ವಿನ್ಸ್ ಮಾಡುತ್ತಾ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಇನ್ನು ಈ ಟ್ರೇಡಿಂಗ್ ಡೀಲ್ ಈ ವರ್ಷ ನಡೆಯೋದು ಯಾಕೋ ಅನುಮಾನವಾಗಿದೆ. ಇನ್ನು ಟ್ರೇಡಿಂಗ್ ಡೀಲ್ ನಡೆದರೂ ಕೂಡ ಈ ವರ್ಷ ನಡೆಯೋದು ಮಾತ್ರ ಅನುಮಾನ ಆಗಿದೆ. ಯಾಕಂದರೆ 2024 ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಬೇರೆ ಫ್ರಾಂಚೈಸಿಗೆ ಸೇರಿಕೊಳ್ಳೋದು ಡೌಟ್ ಅಂತಲೇ ಹೇಳ್ಬೋದು. ಚೇಂಜಸ್ಗಳಾದರೆ 2025 ವೇಳೆಗೆ ಏನಾದರೂ ಚೇಂಜಸ್ ಆಗ್ಬೋದು. ಆಗ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಬಿಟ್ಟು ಬೇರೆ ಫ್ರಾಂಚೈಸಿಯನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ತಮ್ಮನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ ಮೇಲೆ ರೋಹಿತ್ ಶರ್ಮಾ ಕಂಪ್ಲೀಟ್ ಆಗಿ ಅಪ್ಸೆಟ್ ಆಗಿರೋದಂತೂ ಸುಳ್ಳಲ್ಲ. ಕ್ಯಾಪ್ಟನ್ಸಿಯಿಂದ ರಿಮೂವಲ್ ಆದ ಮರುದಿನವೇ ರೋಹಿತ್ ಶರ್ಮಾ ಅಂಬಾನಿಗಳ ಒಂದು ಪ್ರೋಗ್ರಾಮ್ ಒಂದಕ್ಕೆ ಅಟೆಂಡ್ ಆಗಿದ್ರು. ಅಲ್ಲಿ ರೋಹಿತ್ ಶರ್ಮಾ ಮತ್ತು ರಿತಿಕಾ ಇಬ್ರು ಕೂಡ ತುಂಬಾನೇ ಅಪ್ಸೆಟ್ ಆಗಿ ಕುಳಿತಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ರೋಹಿತ್ ಶರ್ಮಾಗೆ ಈಗ ತಮ್ಮನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋದು ಅವರಿಗೆ ಖಂಡಿತ ಸಮಾಧಾನ ಇಲ್ಲ. ಈ ಬಗ್ಗೆ ಅವರು ಮ್ಯಾನೇಜ್ಮೆಂಟ್ ಬಗ್ಗೆಯೂ ಅಸಮಾಧಾನ ಹೊಂದಿದ್ದಾರೆ ಅನ್ನೋದು ಮಾತ್ರ ಅವರ ಮುಖದಲ್ಲೇ ಗೊತ್ತಾಗ್ತಾ ಇತ್ತು. ಎನಿವೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಬಿಡಬಹುದಾ? ರೋಹಿತ್ ಶರ್ಮಾ ಯಾವ ಫ್ರಾಂಚೈಸಿಯನ್ನು ಸೇರಿಕೊಳ್ಳೋದು ಒಳ್ಳೆಯದು?
ದೆಹಲಿ ಕ್ಯಾಪಿಟಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, SRH, KKR ಮತ್ತು RCB. ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.